ವಸ್ತ್ರವನ್ನು ಉಡುವಾಗ ಉಪೇಂದ್ರನನ್ನು ಸ್ಮರಣೆ ಮಾಡಬೇಕು. ಯಾಕೆ ಉಪೇಂದ್ರನನ್ನು ಸ್ಮರಣೆ ಮಾಡಬೇಕು ಅಂತಂದರೆ ದಾಸರು ಹೇಳ್ತಾರೆ, ಎಷ್ಟು ಸುಂದರವಾದ ರೂಪಕಲ್ಪನೆ ಕೊಡ್ತಾನೆ ಅಂದರೆ, ಉಪೇಂದ್ರ ನಾಮಕ ಪರಮಾತ್ಮ ಯಾವಾಗ ಬಂದವನು, ಅವನು ಕೃತಯುಗದಲ್ಲಿ ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ಮೆಟ್ಟುವುದಕ್ಕಾಗಿ, ಅವನ ಅಹಂಕಾರವನ್ನು ಕಳೆಯುವುದಕ್ಕಾಗಿ ದೇವೇಂದ್ರನ ರಕ್ಷಣೆಗಾಗಿ ಬಂದ. ಇಬ್ಬರು ವ್ಯಕ್ತಿಗಳು, ಒಬ್ಬನು ವಾದಿ ಪ್ರತಿವಾದಿ ಅಂದ್ಕೊಳ್ಳೋಣ ಹಾಗೆ ಉದಾಹರಣೆಗೆ, ಅಥವಾ ಶತ್ರು, ಇನ್ನೊಬ್ಬ ಇಬ್ಬರು ವೈರಿಗಳು, ಒಬ್ಬನು ದೇವೇಂದ್ರ, ಇನ್ನೊಬ್ಬ ಬಲಿಚಕ್ರವರ್ತಿ. ಬಲಿಚಕ್ರವರ್ತಿ ಅಹಂಕಾರದಿಂದ ಕೂಡಿಕೊಂಡು ನಾನೇ ಎಲ್ಲದಕ್ಕೂ ಅಧಿಪತಿಯಾಗಬೇಕು ಅಂತಂಬೋ ತನ್ನ ಸ್ವಾತಂತ್ರ್ಯವನ್ನು ಚಿಂತನೆ ಮಾಡಿದೆ. ನಾನೇ 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 ಅಹಂಕಾರಕ್ಕೊಳಗಾದ, ನನಗೆ ಎಲ್ಲದಾಗಬೇಕು, ನನಗೆ ಎಲ್ಲ ಬರಬೇಕು, ನಾನೇ ಸರ್ವಾಧಿಪತಿಯಾಗಬೇಕು, ಭಗವಂತನ ಮರ್ತ. ಇದು ಬಲಿಚಕ್ರವರ್ತಿಯ ಲಕ್ಷಣ. ಇನ್ನೊಬ್ಬನೇನಿದ್ದಾನೆ ಇಂದ್ರ, ಪಾಪ ದಿಕ್ಕಿಲ್ಲದವನಾದ, ಮಾನವನ್ನು ಕಳಕೊಂಡು ಒಂಥರ ದಿಕ್ಕಿಲ್ಲದ ವ್ಯಕ್ತಿಯಾಗಿ ಭಗವಂತನನ್ನು ಆಶ್ರಯಿಸಿದ ವ್ಯಕ್ತಿ ಯಾರು? ದೇವೇಂದ್ರ. ಯಾವ ತರಹದ ಭಗವಂತನನ್ನು ಆಶ್ರಯಿಸದೆ ದೈತ್ಯ ಗುರುಗಳಾಗಿರ್ತಕ್ಕಂಥ ಶುಕ್ರಾಚಾರ್ಯರನ್ನು ಆಶ್ರಯಿಸಿ ನಾನೇ ಎಲ್ಲದಕ್ಕೆ ಅಧಿಪತಿಯಾಗಬೇಕು, ನನಗೆ ಸಮಾನವಾದ ವ್ಯಕ್ತಿ ಯಾರು ಇರಬಾರ್ದು, ಅದನ್ನು ನೀವು ಮಾಡಿರಿ ಅಂಥೇಳಿ ಅವರನ್ನು ಆಶ್ರಯಿಸಿದ. ನಾನು ಎಂಬ ಅಹಂಕಾರಕ್ಕೆ ಒಳಗಾಗಿ ಎಲ್ಲವೂ ನನ್ನದೇ ಆಗಬೇಕು ಎಂಬ ಚಿಂತನೆಗೊಳಗಾದವನು ಬಲಿಚಕ್ರವರ್ತಿ. ಎಲ್ಲವನ್ನು ಕಳಕೊಂಡು ಮಾನರಹಿತನಾಗಿ ಒಂದು ರೀತಿಯಿಂದ ಭಗವಂತನನ್ನು ಆಶ್ರಯಿಸಿದ ವ್ಯಕ್ತಿ ಯಾರು ಅಂದರೆ ದೇವೇಂದ್ರ. ಆಗ ಭಗವಂತ ನಾರಾಯಣ ವಾಸುದೇವ ಏನು ಮಾಡಿದ? ದೇವೇಂದ್ರನ ರಕ್ಷಣೆ ಮಾಡಲಿಕ್ಕಾಗಿ, ದೇವೇಂದ್ರನ ಮಾನವನ್ನು ಕಾಪಾಡಲಿಕ್ಕಾಗಿ ವಾಮನನಾಗಿ ಬಂದು ಬಲಿಚಕ್ರವರ್ತಿಯ ಯಜ್ಞಶಾಲೆಗೆ ಬಂದು ಸಣ್ಣ ಒಟ್ಟು, ಆಗಲೇ 7 ವರ್ಷ 8 ವರ್ಷದ ವಯಸ್ಸಿನಿಂದ ಕೂಡಿಕೊಂಡಿರ್ತಕ್ಕಂಥ ವಾಮನ ಒಟ್ಟು ಬರ್ತಾನೆ. ಬಂದು ಬಲಿಚಕ್ರವರ್ತಿಯನ್ನು ಕೇಳ್ತಾನೆ. ಬಲಿಚಕ್ರವರ್ತಿ ಬರೀ ಬಲಿಚಕ್ರವರ್ತಿ ಅಲ್ಲ, ಭಾಗವತದ ಪ್ರಕಾರ ಆದರೆ ದೊಡ್ಡ ಹೇಮಿ ಬ್ರಹ್ಮರ್ಷಿಗಳೆಲ್ಲ ಕೂತ್ಕೊಂಡಿರ್ತಾರೆ ಬಲಿಚಕ್ರವರ್ತಿ ಮಾಡ್ತಕ್ಕಂಥ ಯಜ್ಞಶಾಲೆಯಲ್ಲಿ. ಯಾಕಂದರೆ ಅವನ ಆಧಿಪತ್ಯ ಇರ್ತಾರೆ, ಅವನ ದರ್ಬಾರ್ ಇರ್ತಾರೆ. ದೇವೇಂದ್ರನನ್ನು ರಾಜ್ಯಭ್ರಷ್ಟನನ್ನಾಗಿ ಮಾಡಿ ಇಂದ್ರನ ಸಿಂಹಾಸನದಲ್ಲಿ ಕೂತ್ಕೊಂಡಿರ್ತಾನೆ. ಅದು ಶಾಶ್ವತ ಆಗಬೇಕು ಅಂತ ಯಜ್ಞ ಮಾಡ್ತಾ ಇರ್ತಾನೆ. ಆದ ಕಾರಣ ಅವನಿಗೆ ಹಂಚಿಕೊಂಡು ಎಲ್ಲ ರೀತಿಯ, ಅದು ಶುಕ್ರಾಚಾರ್ಯ ಬೇರೆ ಇದ್ದಾರಲ್ವ, ಎಲ್ಲ ಋಷಿಗಳು ದೊಡ್ಡ ಬ್ರಹ್ಮ ಋಷಿಗಳೆಲ್ಲ ಬಂದು ಕೂತ್ಕೊಂಡಿರ್ತಾರೆ. ವಾಮನ ಯಾವಾಗ ಯಜ್ಞವಾಟಿಕೆಯನ್ನು ಪ್ರವೇಶ ಮಾಡಿದ್ನೋ, ಸಣ್ಣ 7 ವರ್ಷದ 8 ವರ್ಷದ ಹುಡುಗ ಬಂದ ಕೂಡಲೇ ಅಜಿನ ದಂಡಕ ಮಂಡುಲು ಮೇಖಲಾ ರುಚಿರ ಪಾವನ ವಾಮನ ಮೂರ್ತಿ. ಎಷ್ಟು ಸುಂದರನಾಗಿದ್ದ ವಾಮನ ಅಂದರೆ ಆ ಕಮಂಡಲು, ದಂಡ ಹಿಡ್ಕೊಂಡಿದ್ದಾನೆ. ಒಂದು ಕೈಯಲ್ಲಿ ಕಮಂಡಲು ಹಿಡ್ಕೊಂಡಿದ್ದಾನೆ, ಎಡಗೈಯಲ್ಲಿ ಕಮಂಡಲು ಹಿಡ್ಕೊಂಡಿದ್ದಾನೆ, ಬಲಗೈಯಲ್ಲಿ ದಂಡವನ್ನು ಹಿಡ್ಕೊಂಡಿದ್ದಾನೆ, ಛತ್ರಿಕೆಯನ್ನು ಹಿಡ್ಕೊಂಡಿದ್ದಾನೆ. ಅಂಥ ವಾಮನ ಸುಂದರನಾಗಿ ಬ್ರಹ್ಮ ತೇಜಸ್ಸಿನಿಂದ ಪ್ರವೇಶ ಮಾಡಿದಾಗ ಉಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ. ನಾಚಿಕೇತ ಅಂತಕ್ಕಂಥ ಒಬ್ಬ ಋಷಿ ಮಗ, ಅವನು ಯಮಲೋಕಕ್ಕೆ ಹೋದರೆ ಯಮಧರ್ಮನ ಪತ್ನಿಯಾಗಿರ್ತಕ್ಕಂಥ ಯಮಧರ್ಮನ ಪತ್ನಿ ಶ್ಯಾಮಲಾದೇವಿ ಯಮಧರ್ಮರಾಜ ಊರಾಗಿರೋದಲ್ಲ, ಎಲ್ಲಿ ಹೋಗಿರ್ತಾನೆ ಸಂಚಾರಕ್ಕಾಗಿ. ಯಮಧರ್ಮ ಬಂದು ಕೂಡಲೇ ಕಠೋಪನಿಷತ್ತರಲ್ಲಿ ಹೇಳ್ತಕ್ಕಂಥ ಮಾತು, ಓಡಿ ಬಂದು ಗಂಡನಿಗೆ ಹೇಳ್ತಾಳೆ, ಏನ್ರಿ 3 ದಿವಸ ಆಯಿತು ಒಬ್ಬ ಹುಡುಗ ಬಾಲಕ ಬಂದು ಕೂತ್ಕೊಂಡಿದ್ದಾನೆ, ಅಗ್ನಿರ್ವೈ ಮಾಣವಕಃ. ಅವನ್ನ ನೋಡಿದರೆ ನನಗೆ ಬ್ರಹ್ಮಚಾರಿ ಅಂತ ಕಾಣಿಸ್ತಾ ಇಲ್ಲ, ನಮ್ಮನ್ನು ಸುಡಲಕ್ಕೆ ಒಂದು ಅಗ್ನಿ ಬಂದದನ ಅಂತ ಅದ್ಭುತವಾದ ತೇಜಸ್ಸಿನಿಂದ ಕೂಡ ಒಬ್ಬ ಋಷಿ ಕುಮಾರನಿಗೆ ಶ್ಯಾಮಲಾದೇವಿ ಯಮಧರ್ಮರಾಜನ ಪಟ್ಟಮಹಿಷಿ ಅಗ್ನಿ ಅಂತ ಹೇಳಿದ್ಲು ಅಂತಂದರೆ ಸಾಕ್ಷಾತ್ ಪರಬ್ರಹ್ಮನ ವಾಸುದೇವನೇ ವಾಮನನಾಗಿ ಬಂದಾಗ ಆ ವಾಮನನ ಕಾಂತಿ ಏನಿರಬೇಕು, ತೇಜಸ್ಸು ಏನಿರಬೇಕು, ಅದನ್ನು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದು ಎಲ್ಲ ಋಷಿಗಳು ಎದ್ದು ನಿಂತುಕೊಂಡಿದ್ದಾರೆ, ಶುಕ್ರಾಚಾರ್ಯರು ಎದ್ದು ನಿಂತುಕೊಂಡಿದ್ದಾರೆ. ಯಜ್ಞದಲ್ಲಿ ದೀಕ್ಷಿತರಾಗಿ ಕೂತ್ಕೊಂಡಿರ್ತಕ್ಕಂಥ ಬಲಿಚಕ್ರವರ್ತಿ ಎದ್ದು ಬಂದಿದ್ದಾನೆ, ಸ್ವಾಗತ ಮಾಡಿದ್ದಾನೆ, ಪಾದ ತೊಳೆದಿದ್ದಾನೆ, ಅರ್ಘ್ಯಪಾದ್ಯಾದಿಗಳಿಂದ ಉಪಚಾರ ಮಾಡಿದ್ದಾನೆ.
ಎಷ್ಟು ಆಕರ್ಷ, ಸಣ್ಣ ಹುಡುಗ 8 ವರ್ಷದ ಹುಡುಗರಿಗೆ ಅಷ್ಟು ಉಪಚಾರ ಮಾಡಿ ಅಯ್ಯ ನನ್ನ ಯಜ್ಞಶಾಲೆಗೆ ನೀನು ಬಂದಿ, ನಿಂಗೆ ಏನು ಬೇಕೋ ಕೇಳು ಅಂತ ಕೇಳ್ತಾನೆ. ಸರ್ ನಿಮ್ಗೆ ಅದು ಕಥೆಯೆಲ್ಲ ಗೊತ್ತದೆ, ನಂಗೆ 3 ಹೆಜ್ಜೆ ಕೊಡು ಅಂತಾನೆ. ಆಗ ಶುಕ್ರಾಚಾರ್ಯರು ಬೇಡ ಅಂತ ಹೇಳ್ತಾನೆ. ನನ್ನ ಮಾತು ಕೇಳು, ಆ ಬಂದವನು ಸಾಮಾನ್ಯ ವ್ಯಕ್ತಿಯಲ್ಲ, ನಿಮ್ಮ ಎಲ್ಲ ದೈತ್ಯರ ಪಾಲಿಗೆ ಶತ್ರುವಾಗಿರತಕ್ಕಂಥ ವಾಸುದೇವನೇ ಬಂದಾನಯ್ಯ, ಖಂಡಿತ ನಿನ್ನನ್ನು ತುಳಿದು ಬಿಡ್ತಾನೆ. ನನ್ನ ಮಾತು ಕೇಳೋದು 3 ಹೆಜ್ಜೆ ಕೇಳ್ತಾ ಇಲ್ಲ, ಏನೋ ಅದರ ಟ್ರಿಕ್ ಅದ ಇದರಲ್ಲಿ. ಆ ಅವನ ಮಾಯಕ್ಕೆ ಯಾರೂ ಸೋಲದೇ ಇರತಕ್ಕಂಥವ್ರು, ಮಮ ಮಾಯಾ ದುರತ್ಯಯ ಅಂತ ಹೇಳಿಕೊಂಡಿದ್ದಾನೆ. ಅವನ ಮೋಹಕ್ಕೆ ಎಲ್ಲರೂ ಒಳಗಾಗಿ ಬಿಡ್ತಾರೆ. ಅವನ ರೂಪಕ್ಕೆ, ಅವನ ಮಾತಿಗೆ ವಶ ಆಗಬೇಡ, ಅದನ್ನ ಮಾತು ಕೇಳಿ ಕೊಡಬೇಡ ದಾನ. ಆದರೆ ಗುರುಗಳ ಮಾತನ್ನು ಕೂಡ ಧಿಕ್ಕಾರ ಮಾಡಿ ಮಹಿತಾತ್ಮನಾಗಿರ್ತಕ್ಕಂಥ ಬಲಿಚಕ್ರವರ್ತಿ ವಾಮನರೂಪಿಯಾದ ಪರಮಾತ್ಮಗೆ ದಾನ ಕೊಡ್ತಾನೆ. ನಿಮ್ಮ ಕತೆ 1-2 ಹೆಜ್ಜೆಯಿಂದ ಸಕಲ ಜಗತ್ತನ್ನು ಅಳೆದು ಬಿಡ್ತಾನೆ. ಮತ್ತು ಆಮೇಲಕ್ಕೆ ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದು ಬಿಡ್ತಾನೆ. ಇಲ್ಲಿ ಏನಾಗಿದೆ, ಬಲಿಚಕ್ರವರ್ತಿಯನ್ನು ತುಳಿದ, ಅದರಿಂದ ಬಲಿಚಕ್ರವರ್ತಿ ಹೊರಟೋಗ್ಬಿಟ್ಟ. ಮತ್ತು ಇಂದ್ರನಿಗೆ ಪದವಿ ಕೊಟ್ಟ, ಇಂದ್ರನ ಮಾನ ಸಂರಕ್ಷಣೆ ಮಾಡಿದ. ಅಂದರೆ ಇಂದ್ರನ ಮಾನ ಸಂರಕ್ಷಣೆ ಮಾಡಿದ ರೂಪ ಯಾವುದು ಅಂದರೆ ಪ್ರದ್ಯುಮ್ನ ಉಪೇಂದ್ರ. ಆದ ಕಾರಣನೇ ವಸ್ತ್ರ ಉಡುವುದು ಯಾತಕ್ಕೆ ಕೊಡ್ತೀವಿ? ಮಾನ ಸಂರಕ್ಷಣೆಗಾಗಿ. ಇಲ್ಲ ಅಂದರೆ ವಸ್ತ್ರ ಉಡದೇ ಇದ್ದರೆ ಅದು ಭಾರಿ ವೈರಾಗ್ಯ ಬಂದು ಸರ್ವಸಂಗ ಪರಿತ್ಯಾಗ ಮಾಡಿ ನಿನ್ನ ಮನಸ್ಸು ಯಾವುದಕ್ಕೂ ವಿಕಲವಾಗದೇ ಇರತಕ್ಕಂಥ ಸ್ಥಿತಿ ಬಂದಾಗ ಬೇಕಾದ್ರೆ ವಸ್ತ್ರ ತ್ಯಾಗ ಮಾಡು. ಈಗ ಎಕ್ರಮಿಕೆಯಲ್ಲಿ ತ್ಯಾಗ ಮಾಡಬಾರ್ದು. ಬರೀ ವಸ್ತ್ರ ಇಲ್ದ ಅಂತಂದರೆ ನಿನಗೆ ಮಾನ ಇಲ್ಲ ಅಂತಂತಾರೆ. ಮಾನ ಸಂರಕ್ಷಣೆ ಮಾಡುವುದು ಯಾವುದು ಅಂದರೆ ವಸ್ತ್ರ. ಅದು ಕಾರಣ ಅಂಥ ವಸ್ತ್ರ ಉಡುವಾಗ ದೇವೇಂದ್ರನ ಮಾನ ಸಂರಕ್ಷಣೆ ಮಾಡಿರ್ತಕ್ಕಂಥ ಉಪೇಂದ್ರನನ್ನು ನಾವು ಸ್ಮರಣೆ ಮಾಡಬೇಕು. ಅಲ್ಲಿ ದೇವೇಂದ್ರನ ಮಾನ ಸಂರಕ್ಷಣೆ ಮಾಡಿದ, ನಾವು ವಸ್ತ್ರ ಉಡುವಾಗ ಆ ವಸ್ತ್ರದಲ್ಲಿರ್ತಕ್ಕಂಥ ಉಪೇಂದ್ರನನ್ನು ಸ್ಮರಣೆ ಮಾಡ್ತಾ, ಸ್ವಾಮಿ ದೇವೇಂದ್ರನ ದೊಡ್ಡ ಮಾನವನ್ನೇ ಸಂರಕ್ಷಣೆ ಮಾಡಿದಿ, ನಾನೀಗ ವಸ್ತ್ರ ಉಡ್ತಾ ಇದ್ದೀನಿ, ನೀನು ಮಾನ ಸಂರಕ್ಷಕ, ನನ್ನ ಮಾನವನ್ನು ರಕ್ಷಣೆ ಮಾಡು ಅಂತ ಅಂದ್ಕೋತ ವಸ್ತ್ರವನ್ನು ಉಡಬೇಕಂತ ಈ ಚಿಂತನೆ. ಅದಕ್ಕಾಗಿ ವಸ್ತ್ರ ಉಡುವಾಗ ಉಪೇಂದ್ರನನ್ನು ಸ್ಮರಣೆ ಮಾಡು ಅಂತ ಹೇಳ್ತಾರೆ. ಈ ರೀತಿ ಅಂದ್ಕೋತ ಆ ವಸ್ತ್ರ ಉಡುವಾಗ ಕೂಡ ಜಗನ್ನಾಥದಾಸರು ಈ ರೀತಿ ಹೇಳ್ತಾರೆ ನೋಡ್ರಿ. ಲಲನೆಯಿಂದೊಡಗೂಡಿ ಚೈಲಗಳೊಳಗೆ ಓತ ಪ್ರೋತ ರೂಪದಿ ನೆಲಸಿಗನು ಚತುರಾತ್ಮಕ ಜಗನ್ನಾಥ ವಿಠಲನು. ಚಳಿ ಬಿಸಿಲು ಮಳೆ ಗಾಳಿಯಿಂದರೆ ಘಳಿಗೆ ಬಿಡದೆ ಕಾವನೆಂದರಿ ಇಳೆಯೊಳರ್ಚಿಸುತ್ತಿರು ಸದಾ ಸರ್ವಾಂತರಾತ್ಮಕನ. ವಸ್ತ್ರದಲ್ಲಿ 4 ರೂಪಗಳಿಂದ, ಒಟ್ಟು 5 ರೂಪಗಳಿಂದ ಇರತಕ್ಕಂಥ ನಿನ್ನನ್ನು ಎಲ್ಲ ರೀತಿಯಿಂದ ರಕ್ಷಣೆ ಮಾಡ್ತಕ್ಕಂಥ, ಚಳಿ ಮಳೆ ಬಿಸಿಲು ಗಾಳಿ ಎಲ್ಲದರಿಂದ ರಕ್ಷಣೆ ಮಾಡ್ತಕ್ಕಂಥ ಮಾನ ಸಂರಕ್ಷಣಕನಾಗಿರ್ತಕ್ಕಂಥ ಉಪೇಂದ್ರನನ್ನು ಸ್ಮರಣೆ ಮಾಡ್ತಾ ಆ ಜಗನ್ನಾಥ ವಿಠಲನನ್ನು ಸ್ಮರಣೆ ಮಾಡು. ಉಪೇಂದ್ರಾಭಿನ್ನನಾಗಿರ್ತಕ್ಕಂಥ ಜಗನ್ನಾಥ ವಿಠಲನನ್ನು ಸ್ಮರಣೆ ಮಾಡು ಅಂಥೇಳಿ ಮಹಿತಾತ್ಮರಾದ ಮಾನವೀ ಜಗನ್ನಾಥ ದಾಸರು ಸ್ಪಷ್ಟ ಮಾಡಿದ್ದಾರೆ. ಸೊ ವಸ್ತ್ರ ಉಡುವಾಗ ಆ ವಸ್ತ್ರದ ಭಾಗಗಳಲ್ಲಿ ಇರತಕ್ಕಂಥ ಪಂಚ ಭಗವದ್ರೂಪಗಳನ್ನು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣನನ್ನು ಸ್ಮರಣೆ ಮಾಡ್ತಾ ವಸ್ತ್ರ ಉಡುವಾಗ ಉಪೇಂದ್ರಾಯ ನಮಃ ಅಂತ ಚಿಂತನೆ ಮಾಡ್ತಾ, ಅಂದರೆ ಒಟ್ಟು ವಸ್ತ್ರ ಸಂಪೂರ್ಣ ಉಡೋವರೆಗೂ ಕೂಡ ಉಪೇಂದ್ರಾಯ ನಮಃ ಉಪೇಂದ್ರಾಯ ನಮಃ ಉಪೇಂದ್ರಾಯ ನಮಃ ಅಂತ ಅಂದ್ಕೋತಾ ವಸ್ತ್ರ ಉಡಬೇಕು ಅಂತ ಜ್ಞಾನಿಗಳೆಲ್ಲ ಕೂಡ ನಿರ್ಣಯ ಮಾಡಿದ್ದಾರೆ. ದಾಸರು ಇದನ್ನು ಸುಂದರವಾಗಿ ಚಿತ್ರೀಕರಣ ಮಾಡಿದ್ದಾರೆ ಅಂತ ಹೇಳ್ತಾ, ಈಗ ಮುಂದೆ ಏನು ಮಾಡೋಣ? ವಸ್ತ್ರ ಉಡೋದಾಯಿತು. ವಸ್ತ್ರ ಉಡೋದಾದ ಮೇಲೆ ನಾಮಮುದ್ರಾಧಾರಣ ಮಾಡಬೇಕು. ಗೋಪಿಚಂದನವನ್ನು ತಗೊಂಡು ಅದೆಲ್ಲ ವಿಸ್ತಾರವಾಗಿ ಈಗಾಗಲೇ ಹೇಳಿಬಿಟ್ಟದೆ. ಗೋಪಿಚಂದನದಲ್ಲಿ ಯಾರಿರ್ತಾರೆ, ಗೋಪಿಚಂದನವನ್ನು ಹೇಗೆ ಹಚ್ಕೋಬೇಕು, ಅದನ್ನು ಯಾವ ಕೈಯಲ್ಲಿ ನೀರು ಹಾಕ್ಕೊಂಡು ತೆಗಿಬೇಕು, ಆ ಸಂದರ್ಭದಲ್ಲಿ ಏನೇನು ಭಗವದ್ರೂಪಗಳನ್ನು ಚಿಂತನೆ ಮಾಡಬೇಕು, ಎಷ್ಟು ನಾಮಗಳನ್ನು ಹಚ್ಚಬೇಕು, ಆ ನಾಮಗಳನ್ನು ಹಚ್ಚುವಾಗ ಯಾವ್ಯಾವ ರೂಪವನ್ನು ಚಿಂತನೆ ಮಾಡಬೇಕು ಎಂಬುದನ್ನು ಈಗಾಗಲೇ ಹೇಳಿದ್ದೀನಿ. ನಾನು ಮತ್ತೊಮ್ಮೆ ಎಲ್ಲರಲ್ಲಿ ವಿಜ್ಞಾಪನೆ ಮಾಡ್ಕೋತೀನಿ, ದಯಮಾಡಿ ಬರೀ ಕೇಳಿ ಬಿಡಬೇಡ್ರಿ, ಅದರಿಂದ ಏನೂ ಪ್ರಯೋಜನ ಇಲ್ಲ. ನಾನು ನಿತ್ಯ ಕರ್ಮಗಳಲ್ಲಿ ಭಗವಂತ ನನ್ನಿಂದ ಏನೇನು ಹೇಳಿಸಿದ್ದಾನೆ ಅದರಲ್ಲಿ 1-2 ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಇಡುವಾಗ ನಾರಾಯಣ ಅಂತಂಬೋದನ್ನು ಅಳವಡಿಸ್ಕೊಳ್ರಿ. ಅಥವಾ ಶೌಚ ಮಾಡುವಾಗ, ಮಲಮೂತ್ರ ವಿಸರ್ಜನೆ ಮಾಡುವಾಗ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅಪಾನಾಂತರ್ಗತನಾಗಿರ್ತಕ್ಕಂಥ ಕೇಶವನನ್ನು ಚಿಂತನೆ ಮಾಡಬೇಕು. ಅದನ್ನು ಸ್ಮರಣೆ ಮಾಡಿರಿ, ಅದನ್ನು ಅಳವಡಿಸ್ಕೊಳ್ರಿ.
ಹಲ್ಲು ಉಜ್ಜುವಾಗ ಹರಯೇ ನಮ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಹರಯೇ ನಮಃ ಅನ್ನುವ ಒಂದು ಚಿಂತನೆಯನ್ನಾದರೂ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳ್ರಿ. ಆಮೇಲೆ ಮುಖ ಪ್ರಕ್ಷಾಳನೆ ಮಾಡಿಕೊಳ್ಳ, ಮುಖ ತೊಳೆಯುವಾಗ ಮಾಧವಾಂಬೋದನ್ನಾದರೂ ಚಿಂತನೆ ಮಾಡಿರಿ. ಅಲ್ಲಿಂದ ನಂತರದಲ್ಲಿ ತುಳಸಿ ವಂದನೆಗೆ ಬರ್ತೀರಲ್ಲ, ಆಗ ಏನು ಚಿಂತನೆ ಮಾಡಬೇಕು ಎಂಬುದು ವಿಸ್ತಾರವಾಗಿ ಹೇಳಿದ್ದೀನಿ. ಅದರಲ್ಲಿ ಒಂದು ಭಾಗವನ್ನಾದರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳ್ರಿ. ಅಂಥದ್ದು ಗೋವಂದನೆ. ಆ ಗೋವಂದನೆಯಲ್ಲಿ ಏನು ಭಗವದ್ ರೂಪವನ್ನು ಚಿಂತನೆ ಮಾಡಬೇಕು. ಇದಾದ ಮೇಲೆ ಸ್ನಾನ ಮಾಡುವುದು. ಸ್ನಾನ ಮಾಡುವಾಗ ಏನು ಚಿಂತನೆ ಮಾಡಬೇಕು, ಅದರಲ್ಲಿ ಒಂದು ಭಾಗವನ್ನಾದರೂ ಜೀವನದಲ್ಲಿ ಅಳವಡಿಸಿಕೊಳ್ಳ್ರಿ. ನಂತರದಲ್ಲಿ ವಸ್ತ್ರ ಉಡುವಾಗ ಉಪೇಂದ್ರನನ್ನು ಸ್ಮರಣೆ ಮಾಡು ಅಂತ ಹೇಳಿದ್ದೀನಲ್ಲ, ಭಗವಂತರ 5 ರೂಪಗಳನ್ನು ಚಿಂತನೆ ಮಾಡಬೇಕು. ಉಪೇಂದ್ರನ ಅದರಲ್ಲಿ ಒಂದಾದರೂ ನಮ್ಮ ಜೀವನದಲ್ಲಿ ಜ್ಞಾಪಕ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಅದರಂತೆ ಗೋಪಿಚಂದನ ಧಾರಣ ಮಾಡುವಾಗ ರತಿಪತಿ ಮನ್ಮಥಾಂತರ್ಗತ ಉಮಾಮಹೇಶ್ವರಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಭೂ ವರಾಹಾಯ ನಮಃ ಅಂತ ಅಂದುಕೊಂಡು ಗೋಪಿಚಂದ್ರವನ್ನು ತಗೊಂಡು ಕಣ್ಣಿಗೆ ಹಚ್ಚಬೇಕು. ಅದು ಭಗವಂತನ ಮೈಯಿಂದ ಬಂದಿರತಕ್ಕಂತಹ ಮಣ್ಣು. ದ್ವಾಪರ ಯುಗದಲ್ಲಿ ಗೋಪಿಕಾಸ್ತ್ರೀಯರು ಕೃಷ್ಣನಿಗೆ ಚಂದನದಿಂದ ಪ್ರತಿನಿತ್ಯ ಅಲಂಕಾರ ಮಾಡ್ತಾಯಿದ್ದರು. ಮೈಗೆಲ್ಲ ಚಂದನ ಹಚ್ತಿದ್ದು. ಆ ಚಂದನನೇ ಭೂಮಿಯಲ್ಲಿ ಬಿದ್ದು 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 ಅದು ಗೋಪಿ ಚಂದನವಾಗಿ ಮಣ್ಣಾಗಿ ತಯಾರಾಗಿ ದ್ವಾರಕಾಪಟ್ಟಣದಲ್ಲಿ ನಮಗೆ ಸಿಗುತ್ತದೆ. ಅಂಥ ಪವಿತ್ರವಾಗಿರತಕ್ಕಂಥ ಭಗವಂತನ ದೇಹದಿಂದ ಬಂದಿರತಕ್ಕಂಥ ಗೋಪಿಚಂದನವನ್ನು ತಗೊಂಡು ಅದನ್ನು ತೆಯ್ತಾ ಏನಂತ ಚಿಂತನೆ ಮಾಡಬೇಕು? ರತಿಪತಿ ಮನ್ಮಥಾಂತರ್ಗತ ಉಮಾಮಹೇಶ್ವರಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಭೂ ವರಾಹಾಯ ನಮಃ ಅಂತ ಚಿಂತನೆ ಮಾಡಬೇಕು ಅಂತ ಹರಿದಾಸರು ಸ್ಪಷ್ಟ ಮಾಡಿದ್ದಾರೆ. ಅದನ್ನು ಮಾಡಿಕೊಂಡು 12 ನಾಮಗಳನ್ನು ಹಚ್ಚಬೇಕು. ಅವನು ಎಲ್ಲೆಲ್ಲಿ ಹಚ್ಚಬೇಕು, ಅದನ್ನು ಎಷ್ಟು ಆಕಾರದಲ್ಲಿ ಹಚ್ಚಬೇಕು, ಅದನ್ನು ಏನಂತ ಚಿಂತನೆ ಮಾಡಬೇಕು. ಬರೀ ನಾಮಗಳು ಹಚ್ಚಿದರೆ ಪ್ರಯೋಜನ. ಆ ನಾಮಗಳಲ್ಲಿ ಭಗವದ್ ರೂಪಗಳನ್ನು ಚಿಂತನೆ ಮಾಡಬೇಕು. ಅವುಗಳು ಯಾವುದಕ್ಕೆ ಸಂಬಂಧಪಟ್ಟಿದ್ದು ನಮ್ಮ ಒಳಗೆ ಚಿಂತನೆ ಮಾಡಿದಾಗ ಅವು ನಾಡೀಮಂಡಲಕ್ಕೆ ಪ್ರತಿರೂಪ ಅಂತ ಚಿಂತನೆ ಮಾಡಿ ಗೋಪಿಚಂದ್ರವನ್ನು ಧಾರಣೆ ಮಾಡಬೇಕು ಅಂತ ಹೇಳಿದ್ವಿ. ಅದಾದ ಮೇಲೆ ಪಂಚಮುದ್ರೆಗಳನ್ನು ಧಾರಣ ಮಾಡಬೇಕು. ಇದು ಅತ್ಯಂತ ಅವಶ್ಯಕವಾಗಿರತಕ್ಕಂಥ ಪಂಚಮುದ್ರೆಯನ್ನು ಧಾರಣ ಮಾಡದೇ ಇದ್ದರೆ ಅವನು ವೈಷ್ಣವ ಅಂತಲೇ ಅನಿಸ್ಕೊಂಬೋದಿಲ್ಲ, ಭಗವದ್ಭಕ್ತ ಅಂತಲೇ ಅನಿಸ್ಕೊಂಬೋದಿಲ್ಲ. ಯಾವುವು ಪಂಚಮುದ್ರೆಗಳು? ಭಗವಂತನ ಆಯುಧಗಳು. 4 ಭಗವಂತನ ಆಯುಧಗಳು. ಒಂದು ಚಕ್ರ, ಒಂದು ಶಂಖ, ಒಂದು ಗದ, ಒಂದು ಪದ್ಮ, ಇನ್ನೊಂದು ಸ್ವತಃ ಓಂ ನಮೋ ನಾರಾಯಣಾಯ ಓಂ ಎಂಬೋ ಮಹಾಮಂತ್ರದಿಂದ ಕೂಡಿಕೊಂಡಿರತಕ್ಕಂಥ ಇದು ನಾರಾಯಣ ಮುದ್ರೆ. ಈ 5 ಮುದ್ರೆಗಳನ್ನು ನಾವು ಧಾರಣ ಮಾಡಬೇಕು ಅಂತ ಜ್ಞಾನಿಗಳು ನಮ್ಗೆ ಆದೇಶ ಮಾಡ್ತಾರೆ. ಅದರಲ್ಲಿ ಹೇಗೆ ಮೊದಲು ಚಕ್ರ ಮುದ್ರೆಯನ್ನು ಹಚ್ಚಬೇಕು, ಅದರ ನಂತರದಲ್ಲಿ ಶಂಖ ಮುದ್ರೆಯನ್ನು. ಈ ಗೋಪಿಚಂದ್ರದಲ್ಲಿ ಅವನ ಅದ್ದಿ ತಿಕ್ಕುತ್ತಾರೆ. ಕೆಲವರು ತೊಗೊಂಡೇನು ಮಾಡ್ತಾರೆ, ಚಕ್ರ ಮುದ್ರೆ ತೊಗೊಂಡು ಗೋಪಿಚಂದ್ರ ತಕ್ಕೊಂಡಿರ್ತಾರೆ. ಹೀಗೆ ತಿಕ್ಕಬಾರ್ದು. ಗೋಪಿಚಂದ್ರನ ಮಾತ್ರನೇ ತಿಕ್ಕಬೇಕು. ಮುದ್ರೆಗಳನ್ನು ಒತ್ತಬೇಕು. ಕೇವಲ ಆ ಗೋಪಿಚಂದ್ರದಲ್ಲಿ ಹಿಂಗೆ ಒತ್ತಿ ಹಚ್ಕೋಬೇಕು. ಚಕ್ರ ಮುದ್ರೆಯನ್ನು ಎಷ್ಟು ಜಾಗದಲ್ಲಿ ಹಚ್ಚಬೇಕು, ಶಂಖ ಮುದ್ರೆಯನ್ನು ಎಲ್ಲೆಲ್ಲಿ ಹಚ್ಚಬೇಕು, ಗದಾ ಮುದ್ರೆಯನ್ನು ಎಲ್ಲಿ ಹಚ್ಚಬೇಕು, 3ನೇದು ಗದಾ ಮುದ್ರೆ, ಪದ್ಮ ಮುದ್ರೆಯನ್ನು ಎಲ್ಲಿ ಹಚ್ಚಬೇಕು, ನಾರಾಯಣ ಮುದ್ರೆಯನ್ನು ಎಲ್ಲಿ ಹಚ್ಚಬೇಕು ಅಂತೇಳಿ ಸ್ಮೃತಿಕಾರರು ಒಳ್ಳೆ ಶಾಸ್ತ್ರಗಳಲ್ಲಿ ಸ್ಪಷ್ಟ ಬಿಡಿಸಿದ್ದಾರೆ ಮಾತು. ಇದು ಸ್ವಲ್ಪ ಅಲ್ಲಿ ಬೇರೆ ಬೇರೆ ಭಾವನೆಗಳವೆ. ನಮಗದು ಬೇಡ. ಯಾವುದೋ ಒಂದು ಹಿಡ್ಕೊಂಡು ಎಲ್ಲ ಜ್ಞಾನಿಗಳೇ, ಎಲ್ಲ ಋಷಿಗಳು ದೊಡ್ಡ 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 ಜ್ಞಾನಿಗಳು, ಭಗವಂತನನ್ನು ಕಂಡವರು. ಅವರ ದೃಷ್ಟಿಯಲ್ಲಿ ಆ ರೀತಿ ಕಾಣಿಸ್ತಾ ಆದ ಕಾರಣ ಅದನ್ನು ಉಟ್ಟಂಕನ ಮಾಡಿದ್ದಾರೆ. ನಾವು ಸ್ಮೃತಿ ಮುಕ್ತಾವಲಿಕಾರರಾಗಿರ್ತಕ್ಕಂಥ ಕೃಷ್ಣಾಚಾರ್ಯರು, ಮಂತ್ರಾಲಯ ಮಹಾಪ್ರಭುಗಳ ಅಂತ್ಯವಾಸಿಗಳು, ಅವರಿಗೆ ಅತ್ಯಂತ ಪ್ರೀತಿ ಪಾತ್ರರಾದ ಶಿಷ್ಯರು. ಅವರು ಏನು ಸ್ಮೃತಿ ಮುಕ್ತಾವಲಿ ಅಂತ ಗ್ರಂಥ ಮಾಡಿದ್ದಾರೆ, ಅವರು ಎಲ್ಲದಕ್ಕೂ ನಿರ್ಣಯ ಕೊಡ್ತಾ ಹೋಗ್ತಾರೆ. ಯಾಕಂದರೆ ಬೇರೆ 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 ಋಷಿಗಳು ಏನು ಹೇಳಿದ್ದಾರೆ ಅಂತ ಹೇಳ್ತಾ ತಮ್ಮ ಕೊನೆಗೆ ಒಂದು ಅಭಿಪ್ರಾಯವನ್ನು ಹೇಳ್ತಾರೆ. ಈ ರೀತಿ ಮಾಡಿರಿ ಅಂತಂತಾರೆ. ಅವರು ಹೇಳಿದ ಪದ್ಧತಿಯಲ್ಲಿ ಚಕ್ರ, ಶಂಖ, ಗದ, ಪದ್ಮ, ನಾರಾಯಣ ಮುದ್ರೆಗಳನ್ನು ಗೋಪಿಚಂದ್ರದಲ್ಲಿ ಅದ್ದಿ ನಮ್ಮ ದೇಹದಲ್ಲಿ ವಿವಿಧ ಭಾಗಗಳಲ್ಲಿ ಅಂಟಿಸಬೇಕು. ಆ ಸಂದರ್ಭದಲ್ಲಿ ಚಕ್ರ ಮುದ್ರೆಯಲ್ಲಿ ಯಾವ ಭಗವದ್ ರೂಪವನ್ನು ಚಿಂತನೆ ಮಾಡಬೇಕು, ಶಂಖ ಮುದ್ರೆಯಲ್ಲಿ ಯಾವ ಭಗವದ್ ರೂಪವನ್ನು ಚಿಂತನೆ ಮಾಡಬೇಕು, ಇವೆಲ್ಲ ಚಿಂತನೆ ಮಾಡ್ತಾ ಆ ಮುದ್ರೆಗಳನ್ನು ಕಣ್ಣಿಗೆ ಹಚ್ಚಿಕೊಂಡು ಅವುಗಳ ಪ್ರಭಾವ ಎಂಥದ್ದು ಅಂತ ಅಂದುಕೋತಾ ನಾವು ಮುದ್ರೆಗಳನ್ನು ಹಚ್ಚಿಕೊಂಡಾಗ ನಮ್ಮ ಜನ್ಮ ಸಾರ್ಥಕ ಆಗ್ತಾರೆ. ಈಗ ಒಂದು ಚಿಂತನೆ ಮಾಡೋಣ. ಚಕ್ರಮುದ್ರೆ. ಚಕ್ರಮುದ್ರೆಯಲ್ಲಿ ಯಾರಿರ್ತಾರೆ ಅಂತಂದರೆ, ಚಕ್ರಮುದ್ರೆಯನ್ನು ಧರಿಸುವಾಗ ಕಾಮಾಂತರ್ಗತ, ಕಾಮ ಕಾಮದೇವತೆ, ಇಂದ್ರ ಕಾಮರು ಸಮಕಟ್ಟಾದರಿರ್ತಕ್ಕಂಥವ್ರು. ಅಂದರೆ ಪರಮಾತ್ಮನ ಮಗ ಕಾಮ ಇರ್ತಾನೆ. ಅವನ ಒಳಗಡೆ
ದ್ಯುನಾಮಕ ಭಾರತೀಪತಿಯಾಗಿರ್ತಕ್ಕಂಥ ಪ್ರಾಣನಾಮಕ ವಾಯುದೇವರಿರ್ತಾರೆ. ಭಾಳ ಚೆನ್ನಾಗಿ ಗಮನದಲ್ಲಿಡಬೇಕು. ಕಾಮದೇವರು ಚಕ್ರದಲ್ಲಿರ್ತಾರೆ, ಚಕ್ರಕ್ಕೆ ಅಭಿಮಾನಿ. ಆ ಚಕ್ರಕ್ಕೆ ಅಭಿಮಾನಿಯಾದ ಕಾಮನಲ್ಲಿ ದ್ಯುನಾಮಕಳ ಭಾರತೀ ದೇವಿಗೆ ದ್ಯುನಾಮಕ ಅಂತ ದ್ಯು ಅಂತಂಬೋದು ಒಂದು ಹೆಸರದ ಆಕೆಗೆ. ದ್ಯುನಾಮಕಳಾದ ಭಾರತೀ ಪತಿ ಯಾರು ಅಂದರೆ ಮುಖ್ಯ ಪ್ರಾಣದೇವರು, ಪ್ರಾಣ. ಅಂಥ ಪ್ರಾಣನಲ್ಲಿ ಹಿಂಕಾರಾಭಿನ್ನನಾಗಿರ್ತಕ್ಕಂಥ ಕ್ರುದ್ಧೋಲ್ಕ ಇರುತ್ತಾನೆ. ಚಕ್ರ ಮುದ್ರೆಯಲ್ಲಿ ಕಾಮ ಅಭಿಮಾನಿ, ಆ ಕಾಮನ ಅಂತರ್ಯಾಮಿಯಾಗಿ ಒಳಗಡೆ ದ್ಯುನಾಮಕಳಾದ ಭಾರತೀ ದೇವಿ ಇರ್ತಾಳೆ. ಆ ಭಾರತೀ ದೇವಿಯೊಳಗೆ ಪ್ರಾಣದೇವರಿರ್ತಾರೆ, ಮುಖ್ಯ ಪ್ರಾಣ ಇರ್ತಾರೆ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತದಲ್ಲ, ಅದರಲ್ಲಿ ಮೊದಲನೇ ರೂಪ ಯಾವುದಂದರೆ ಪ್ರಾಣ. ಆ ಪ್ರಾಣನಾಮಕ ವಾಯುದೇವರಿರ್ತಾರೆ. ಆ ವಾಯುದೇವರ ಒಳಗಡೆ ಹಿಂಕಾರ ಅಭಿನ್ನನ, ಹಿಂಕಾರ ಅಂತಕ್ಕಂಥ ಹಿಂಕಾರ ಎಂದು ಕರೆಸಿಕೊಳ್ತಕ್ಕಂಥ ಭಗವಂತ, ಅವನೊಟ್ಟಿಗೆ ಕ್ರುದ್ಧೋಲ್ಕ ಅಂತಕ್ಕಂಥ ಭಗವಂತ. ಅಂದರೆ ಚಕ್ರದಲ್ಲಿ 2 ರೂಪಗಳಿರ್ತಾವೆ. ಹಿಂಕಾರ ನಾಮಕ ಪರಮಾತ್ಮ ಇರ್ತಾನೆ, ಕ್ರುದ್ಧೋಲ್ಕ ಇರ್ತಾನೆ. ಇವರಿಬ್ಬರನ್ನು ಸ್ಮರಣೆ ಮಾಡಿ ಆ ಕಣ್ಣಿಗೆ ಸುದರ್ಶನ ಚಕ್ರವನ್ನು ಕಣ್ಣಿಗೆ ಹಚ್ಕೊಂಡು ಆಮೇಲೆ ಅದನ್ನು ಹಚ್ಕೋಬೇಕು. ಎಲ್ಲೆಲ್ಲಿ ಹಚ್ಕೋಬೇಕು ಅಂತಂದರೆ ನಿಮಗೆ ಅದನ್ನು ತೋರಿಸ್ತೀನಿ, ದಯಮಾಡಿ 18 ಕಡೆ ಹಚ್ಕೋಬೇಕು ಅಂತಿರೋದು. ಇದೇ ಪ್ರಕಾರ ಹಚ್ಕೋಬೇಕು. ಮೊದಲು ಕಪೋಲದ ಕಣ್ಣಿನ ಬಲಭಾಗದಲ್ಲಿ ಇಲ್ಲಿ ಅದನ್ನು ಕ್ರುದ್ಧೋಲ್ಕಾಯ ನಮ ಅಲ್ಲಿ ಸ್ಪಷ್ಟ ಹೇಳಬೇಕು. ಹೇಳುವಾಗ ಹಿಂಕಾರಾಭಿನ್ನ ಕ್ರುದ್ಧೋಲ್ಕಾಯ ನಮಃ, ಹಿಂಕಾರಾಭಿನ್ನ ಇಲ್ಲಿ 1 ಹಚ್ಕೋಬೇಕು, 1. ಆಮೇಲೆ ಇಲ್ಲಿ 5 ಹಚ್ಕೋಬೇಕು. ಇಲ್ಲಿ 1 2 3 ಅಂದರೆ ಹೊಟ್ಟೆ ಅಲ್ಲಿ ಹಚ್ಚಿದ ನಾಮ ಏನದಲ್ಲ, ಆ ನಾಮದಲ್ಲಿ 5 ರೂಪಗಳನ್ನು ಹಚ್ಕೋಬೇಕು. 5 ಸಾರಿ 5 ಚಕ್ರ ಮುದ್ರೆ ಹಚ್ಚಬೇಕು. ಓಂ ಹಿಂಕಾರಾಭಿನ್ನ ಕ್ರುದ್ಧೋಲ್ಕಾಯ ನಮಃ, 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 ಹಿಂಕಾರಾಭಿನ್ನ ಕ್ರುದ್ಧೋಲ್ಕಾಯ ನಮಃ. ಇಲ್ಲಿ ನಾಮ ಕೆಳಗಿನ ನಾಮದ ಮೇಲೆ 5 ಹಚ್ಚಿದ್ವಿ. ಆಮೇಲೆ ಎದೆ ಅದಲ್ಲ, ಎದೆಯ ಮೇಲೆ ಕಮಲದ ಆಕಾರದಲ್ಲಿ, ಮೊಗ್ಗೆಯ ಆಕಾರದಲ್ಲಿ ಒಂದು ನಾಮ ಹಚ್ಚಿವೆಲ್ಲ. ಅದರ ಮೇಲೆ 3 ಚಕ್ರ ಮುದ್ರೆಗಳನ್ನು ಹಚ್ಚಬೇಕು. ಅಲ್ಲಿ ಕೂಡ ಹಿಂಕಾರಾಭಿನ್ನ ಕ್ರುದ್ಧೋಲ್ಕಾಯ ನಮಃ, ಹಿಂಕಾರಾಭಿನ್ನ ಕ್ರುದ್ಧೋಲ್ಕಾಯ ನಮಃ, ಹಿಂಕಾರಾಭಿನ್ನ ಕ್ರುದ್ಧೋಲ್ಕಾಯ ನಮಃ ಅಂತ ಹೇಳಬೇಕು. ಇಲ್ಲಿ ಒಟ್ಟು ಇದು 1 ಆಯಿತು, ಇಲ್ಲಿ 8 ಆಯಿತು, 5 3 8 8 1 9 ಆಯಿತು. 9 ಆದಮೇಲೆ ಈ ಕಡೆ ಬಲಭಾಗದಲ್ಲಿರ್ತಕ್ಕಂಥ ನಾಮ ಎದೆಯ ಮೇಲೆ, ಬಲಭಾಗದಲ್ಲಿರ್ತಕ್ಕಂಥ ನಾಮದ ಮೇಲೆ 3, ಅದರ ಮೇಲೆ 2 5 ಆಯಿತು ಇಲ್ಲಿ. ಸೊ ಇದು 9 1 5 14 ಆಯಿತು. ಆಮೇಲೆ ಈ ಭುಜದ ಮೇಲೆ ಹಚ್ಚಿರ್ತಕ್ಕಂಥ ನಾಮದ ಎಡಭಾಗದಲ್ಲಿ ಬಲಭಾಗದಲ್ಲಿ 2, ಇಲ್ಲಿ ಎಷ್ಟಾಯಿತು? 9 5 9 5 14 15 16 17. ಆಮೇಲೆ ಇಲ್ಲಿ 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 ಈ ಬಲ ಕುತ್ತಿಗೆ ಮೇಲೆ 1 ಹಚ್ಚಬೇಕು, 17. ಎಡದ ಭುಜದ ಮೇಲೆ ಕೆಳಗಡೆ, ನಾಮದ ಕೆಳಗಡೆ 1 ಹಚ್ಚಬೇಕು, 18 ಚಕ್ರ ಮುದ್ರೆಗಳನ್ನು ಹಚ್ಚಬೇಕು. ಒಂದೊಂದು ಚಕ್ರ ಮುದ್ರೆ ಹಚ್ಚುವಾಗ ಆದಷ್ಟು ಮಟ್ಟಿಗೆ ಅಂದರೆ ಇಷ್ಟೆಲ್ಲ ಒಂದೊಂದನ್ನು ಹಚ್ಚುವಾಗ ಓಂ ಹಿಂಕಾರಾಭಿನ್ನ ಕ್ರುದ್ಧೋಲ್ಕಾಯ ನಮಃ, ಹಿಂಕಾರಾಭಿನ್ನ ಕ್ರುದ್ಧೋಲ್ ಅಂದರೆ 18 ಬಾರಿ ಹ್ರೀಂಕಾರ ನಾಮಕ ಪರಮಾತ್ಮನ ನಾಮ, ಕ್ರುದ್ಧೋಲ್ಕ ನಾಮಕ ಪರಮಾತ್ಮನ ನಾಮಸ್ಮರಣೆ ಮಾಡಿದಂತೆ ಆಗ್ತದೆ. ಸಾಮಾನ್ಯ ಅಲ್ಲ. ನಿಮಗೆ ಇವತ್ತು ಅಂದರೆ ಉದ್ಯೋಗ ಮಾಡುವವರು ಪ್ರಶ್ನೆ ಮಾಡ್ಬೋದು, ಎಲ್ಲರಿ ಪ್ರತಿನಿತ್ಯ ಉದ್ಯೋಗ ಮಾಡುವಾಗ ನಾವು ಓಡಬೇಕಾಗಿರ್ತದೆ ಆಫೀಸ್ಗೆ, ಇಷ್ಟು ಮಂತ್ರಗಳನ್ನು ಹೇಳಿಕೊಳ್ತಾ ಇಷ್ಟು ಚಿಂತನೆ ಮಾಡ್ತಾ ಇವೆಲ್ಲ ಮಾಡೋಕ್ಕಾಗ್ತದೆ? ಇಲ್ಲ, ನಿಮಗಾಗಲ್ಲ. 1 ಸಲ ಚಕ್ರ ಮುದ್ರೆಯನ್ನು ಕಣ್ಣಿಗೆ ಹಚ್ಚಿಕೊಳ್ಳುವಾಗ ಓಂ ಹ್ರೀಂಕಾರಾಭಿನ್ನ ಕಾಮಾಂತರ್ಗತ ದ್ಯುನಾಮಕ ಭಾರತೀ ಪತ್ಯಂತರ್ಗತ ಪ್ರಾಣಾಂತರ್ಗತ ಹಿಂಕಾರಾಭಿನ್ನ ಕ್ರುದ್ಧೋಲ್ಕಾಯ ನಮಃ ಅಂತ ಕಣ್ಣಿಗೆ ಹಚ್ಕೊಂಬಿಡ್ರಿ 1 ಕಡೆ. ಆಮೇಲೆ 18 ಮುದ್ರೆಗಳನ್ನು ಎಲ್ಲೆಲ್ಲಿ ಹಚ್ಚಬೇಕು ಅಂತ ಈ ತೋರಿಸಿದ್ದೀನಲ್ಲ, 1 2 3 4 5 6 7 8 9 10 11 12 13 14 15 16 ಬದಲು ಬಲಗಡೆ ಹಚ್ಚಬೇಕು, 15 16 ಆಮೇಲೆ 17 ಇಲ್ಲಿ 1 18. ಈ 18 ಸ್ಥಾನದಲ್ಲಿ ಚಕ್ರ ಮುದ್ರೆಯನ್ನು ಹಚ್ಚಬೇಕು. ಹಚ್ಚಿ ಅದನ್ನು ನೀರಿನಲ್ಲಿ ತೊಳೆದು ಆ ನೀರನ್ನು ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಮತ್ತೆ ಸ್ವಸ್ಥಾನದಲ್ಲಿ ಇಟ್ಟಿರಬೇಕು. ಅದಾದ ನಂತರದಲ್ಲಿ ಶಂಖ ಮುದ್ರೆಯನ್ನು ತಗೋಬೇಕು. ಶಂಖ ಮುದ್ರೆಯನ್ನು ಕಣ್ಣಿಗೆ ಹಚ್ಕೊಂಡು ಅದನ್ನು ಹಚ್ಚಿ ಅಲ್ಲೇನು ಚಿಂತನೆ ಮಾಡಬೇಕು. ಪೃಥ್ವಿ ನಾಮಕ ಶಂಖ ಮುದ್ರೆಯಲ್ಲಿ ಇನ್ನೂ ಒಂದು ಹೇಳೋದು ಮರ್ತುಬಿಟ್ಟೆ. ಚಕ್ರ ಮುದ್ರೆಯಲ್ಲಿ ಯಾರಿರ್ತಾರೆ ಅಂತಂದರೆ, ಚಕ್ರ ಮುದ್ರೆಗೆ ಪ್ರಧಾನವಾಗಿ ಅಭಿಮಾನ. ಚಕ್ರ ಮುದ್ರೆ ಸಾಕ್ಷಾತ್ ಭಗವಂತನ ಸ್ವರೂಪಭೂತವಾದದ್ದು. ಅದರ ಮೇಲೆ ಭೂದೇವಿ
ದುರ್ಗಾದೇವಿ ಚಕ್ರವಾಗಿ ಇರ್ತಾಳೆ. ಚಕ್ರಕ್ಕೆ ಪ್ರಧಾನವಾದ ಅಭಿಮಾನಿ ಯಾರೆಂದರೆ ದುರ್ಗಾದೇವಿ. ಆ ದುರ್ಗಾದೇವಿಯನ್ನು ಮರಿಬಾರ್ದು. ನಾವು ಅದನ್ನು ಮರ್ತು ಬಿಟ್ಟೆ ನಾನು ಹೇಳುವಾಗ. ಕಾಮಾಂತರ್ಗತ ದ್ಯುನಾಮಕ ದ್ಯುನಾಮಕ ಭಾರತೀ ಪತ್ಯಂತರ್ಗತ ಇರಲಿ, ಅದು ಆ ಅಧ್ಯಾಸ ಹೋಗಿಸ್ಬೇಡ್ರಿ. ಕಾಮಾಂತರ್ಗತ ದ್ಯುನಾಮಕ ಭಾರತೀ ಪತ್ಯಂತರ್ಗತ ಪ್ರಾಣಾಂತರ್ಗತ ಮುಖ್ಯ ಪ್ರಾಣಾಂತರ್ಗತ ದುರ್ಗಾಪತಿ, ಹಾಗೆ ಹೇಳಬೇಕು. ದುರ್ಗಾಪತಿ ಕ್ರುದ್ಧ ಹಿಂಕಾರಾಭಿನ್ನ ಕ್ರುದ್ಧೋಲ್ಕಾಯ ನಮಃ ಅಂತ ಹೇಳಬೇಕು. ಹೇಳಿದಾಗ ಚಕ್ರಮುದ್ರೆ ಪೂರ್ಣವಾಗ್ತಾರೆ. ಅದರಂತೆ ಶಂಖಮುದ್ರೆಯನ್ನು ಧಾರಣ ಮಾಡಬೇಕು. ಶಂಖಮುದ್ರೆಯನ್ನು ಧಾರಣ ಮಾಡುವಾಗ ಯಾವ ರೂಪಗಳನ್ನು ಸ್ಮರಣೆ ಮಾಡಬೇಕು, ಎಲ್ಲೆಲ್ಲಿ ಹಚ್ಚಬೇಕು ಎಂಬುದನ್ನು ನಾಳೆ ನೋಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ.